ನರಭಕ್ಷಕ ಚಿರತೆಗೆ ಮಾದಪ್ಪನ ಭಕ್ತ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಶಿವರಾತ್ರಿಯ ಜಾತ್ರಾ ಮಹೋತ್ಸವಕ್ಕೆ ಕೇವಲ 2 ದಿವಸ ಬಾಕಿ ಇರುವಂಥ ಸನ್ನಿವೇಶದಲ್ಲಿ ಸುರಕ್ಷತೆಯನ್ನು ಬಹಳ ನಿಗಾ ಇಟ್ಟು ಕೊಡಬೇಕಾಗುತ್ತೆ. ಹಾಗಾಗಿ ಜಿಲ್ಲಾಡಳಿತ ಅರಣ್ಯ ಸಿಬ್ಬಂದಿ ಎಲ್ಲ ರೀತಿಯ ವ್ಯವಸ್ಥೆಗೆ ಮುಂದಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲೆ ಮಹದೇಶ್ವರ ಬೆಟ್ಟ ಶಿವರಾತ್ರಿಯ ಸಂದರ್ಭದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಬಟ್ ಈ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಆ ಮಾದಪ್ಪನ ಭಕ್ತ ಚಿರತೆಗೆ ಬಲಿಯಾಗಿದ್ದಂಥ ಪ್ರಕರಣ ಏನಿದೆ ಸಹಜವಾಗಿ ಆತಂಕವನ್ನು ಸೃಷ್ಟಿ ಮಾಡಿದೆ. ಪಾದಯಾತ್ರೆಗೆ ಬರುವ ಪ್ರತಿಯೊಬ್ಬರ ಮೇಲೆ ಖಾಕಿ ಕಣ್ಗಾವಲು, ಅಂದರೆ ಡ್ರೋನ್ ಕ್ಯಾಮ್ರಾವನ್ನು ಬಳಸಿ ಎಲ್ಲೂ ಕೂಡ ಅವಘಡಗಳು ಸಂಭವಿಸಬಾರ್ದು. ಈ ನಿಟ್ಟಿನಲ್ಲಿ ಏನೇನು ಕಣ್ಗಾವಲು ಇಡಬಹುದು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮುಂದಾಗಿದೆ. ಫೆಬ್ರವರಿ 14ರಿಂದ 18ರವರೆಗೆ ವಿಶೇಷ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅಂದರೆ ಶಿವರಾತ್ರಿ ಶಿವನ ಹಬ್ಬ ಆಗಿರೋದ್ರಿಂದಾಗಿ ಮಲೆ ಮಹದೇಶ್ವರ ಅಂದಾಗ ಶಿವನ ಆರಾಧಕರು, ಶಿವಪ್ಪನ ಭಕ್ತರು, ಮಹದೇಶ್ವರನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಜಿಲ್ಲೆ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬರೋದ್ರಿಂದಾಗಿ ಪಾದಯಾತ್ರಿಕರ ಸಂಖ್ಯೆ ಕೂಡ ಜಾಸ್ತಿ. ಯಾಕಂದರೆ ಹರಕೆ ಕಟ್ಕೊಂಡಿರ್ತಾರೆ, ಪಾದಯಾತ್ರೆ ಮೂಲಕ ಆ ಮಹದೇಶ್ವರನ ಸನ್ನಿಧಾನಕ್ಕೆ ಬರ್ತೀನಿ ಅನ್ನುವಂತಹ ಕೆಲವೊಂದು ಇಚ್ಛೆಗಳನ್ನು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಸಂಖ್ಯೆಯ ಅಪಾರ ಭಕ್ತ ಸಮೂಹ ಬರೋದ್ರಿಂದಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ದೃಷ್ಟಿಯಿಂದ ಡ್ರೋನ್ ಕಣ್ಗಾವಲು, ಸೊ ಮಾನಿಟರಿಂಗ್ ಚೆನ್ನಾಗಿ ಆಗುತ್ತೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಕ್ಕೆ ಮುಂದಾಗಿದೆ. ತಾಳಬೆಟ್ಟದಿಂದ ಮಲೆ ಮಹದೇಶ್ವರ ಬೆಟ್ಟದ ಮಾರ್ಗ ಹೈ ಅಲರ್ಟ್ ಅಂತ ಹೇಳಿ ಓರ್ವ DRFO, ಓರ್ವ ಪೊಲೀಸ್ ಸಿಬ್ಬಂದಿ, ಓರ್ವ ವಾಚರ್, ಓರ್ವ APC ಕ್ಯಾಂಪ್ ಸಿಬ್ಬಂದಿ, ಪ್ರಾಧಿಕಾರದ 5 ಸಿಬ್ಬಂದಿ ನೇತೃತ್ವದ 8 ತಂಡವನ್ನು ರಚನೆ ಮಾಡಲಾಗಿದೆ. ಅಂದರೆ 8 ತಂಡಗಳು ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇರ್ತವೆ. ಪ್ರತಿ ತಂಡದಲ್ಲಿ ಬಂದೂಕು, ವಾಕಿ ಟಾಕಿ, ಮಚ್ಚು, ಲಾಠಿ, ಪಟಾಕಿ ವಿತರಣೆಯನ್ನು ಮಾಡಲಾಗಿದೆ. ಎನಿ ಟೈಮ್ ಏನಾದರೂ ಅನಾಹುತಗಳು ಸಂಭವಿಸ್ತಾನದಾದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಏನೇನು ಬೇಕು ಎಲ್ಲ ರೀತಿಯ ವ್ಯವಸ್ಥೆ ಪ್ರತಿ 1 ಕಿಲೋಮೀಟರ್ ದೂರದಲ್ಲಿ ಒಂದೊಂದು ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಸೊ ಬಹುತೇಕ ಹೈ ಅಲರ್ಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.